ಗಂಡನ ಕಟ್ಟೆ ಹಾಕಿ ಅವನ ಮುಂದೆ ಗೆಳೆಯನ ಜೊತೆ ಮಂಚ ಏರಿದ ಪತ್ನಿ. ಇಲ್ಲಿ ಒಂದು ಹೆಂಗಸು ತನ್ನ ಗಂಡನನ್ನು ಚೇರ್ ಮೇಲೆ ಕೂರಿಸಿ ಅವನ ಕೈಯನ್ನು ಕಟ್ಟಿಹಾಕಿ, ನಿಜವಾದ ಗಂಡಸ್ತನ ಏನು ಎಂಬುದನ್ನು ನೀನು ಇಲ್ಲೇ ಕೂತು ನೋಡು ಎಂದು ಬೆಡ್ ಮೇಲೆ ತನ್ನ ಗೆಳೆಯನ ಜೊತೆ ಹೋಗಿ ಕುಳಿತುಕೊಳ್ಳುತ್ತಾಳೆ. ಆಗ ಅವನ ಗೆಳೆಯ ಅವಳ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ತೆಗೆದು ಅವಳ ಕಾಲಿನ ಕೆಳಗೆ ಎಸೆಯುತ್ತಾನೆ. ನಂತರ ಅವರಿಬ್ಬರು ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗಸುಖ ಕಾಣುತ್ತಾರೆ. ಅದನ್ನು ನೋಡಲಾರದೆ ಗಂಡ ಹಿಂದೆ ತಿರುಗಿ ಬಿಡುತ್ತಾನೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವನು ವರುಣ್ ದೊಡ್ಡ ಕಂಪನಿಯ ಮಾಲೀಕನಾಗಿರುತ್ತಾನೆ. ಅವನು ಮೀಟಿಂಗ್ ನಲ್ಲಿ ಇದ್ದಾಗ ನೌಕರ ಎಲ್ಲರಿಗೂ ಟೀ ತಂದು ಮೇಡಮ್ ಹೇಳಿದ್ದಾರೆ ಎಂದು ವರುಣ್ಗೆ ಮಾತ್ರ ಶಕ್ತಿ ಪೌಡರ್ ಹಾಕಿರುವ ಜ್ಯೂಸ್ ಕೊಡುತ್ತಾನೆ. ಆಗ ಜೊತೆಗಿದ್ದ ಕೆಲಸಗಾರರು ಏನು ಸರ್, ಏನಾದರೂ ದೌರ್ಬಲ್ಯವೇ ಎಂದು ಕೇಳಿ ನಗಾಡಲು ಶುರು ಮಾಡುತ್ತಾರೆ. ಅಂದು ರಾತ್ರಿ ವರುಣ್ ಮನೆಯಲ್ಲಿ ಅವರ ತಾಯಿ ತರಕಾರಿ ಪಲ್ಯವನ್ನು ಮಾಡಿ ವರುಣ್ಗೆ ತಿನ್ನಲು ಕೊಡುತ್ತಾಳೆ. ಆದರೆ ಅದೇ ಸಮಯಕ್ಕೆ ಅಡ್ಡ ಬಂದ ವರುಣ್ನ ಪತ್ನಿ ಕಾಜಲ್, ಅತ್ತೆ ಇದನ್ನು ಅವರಿಗೆ ತಿಳಿಸಬೇಡಿ, ಅವರಿಗೆ ಆಲ್ರೆಡಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಅದರಿಂದ ಅವರು ಡಯಟ್ ಮಾಡಬೇಕಾಗಿದೆ, ಅದಕ್ಕೆ ನಾನು ಮಾಡಿರುವ ವೆಜಿಟೇಬಲ್ ಸೂಪನ್ನೇ ಅವರು ಕುಡಿಯಬೇಕು ಎಂದು ಹೇಳುತ್ತಾಳೆ. ಆಗ ಅವನ ತಾಯಿ ಯಶೋಧ ಅಲ್ಲಿಂದ ಹೋಗಿಬಿಡುತ್ತಾಳೆ. ನಂತರ ಕೋಪಗೊಂಡ ವರುಣ್, ನೀನು ಇವತ್ತು ಆಫೀಸ್ನಲ್ಲಿ ಮತ್ತೆ ಈ ಮನೆಯಲ್ಲಿ ನನಗೆ ಅವಮಾನ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಕಾಜಲ್, ನೀನು ನನ್ನನ್ನು ಮದುವೆಯಾಗಿ ಮೋಸ ಹೋದೆ, ನೀನು ನನಗೆ ಹೆಚ್ಚು ಅವಮಾನ ಮಾಡಿದ್ದೀಯಾ ಎಂದು ಹೇಳಿ ಬೇಸರಗೊಳ್ಳುತ್ತಾಳೆ. ಆಗ ವರುಣ್ ಅವಳಿಗೆ ಸಾರಿ ಕೇಳುತ್ತಾನೆ. ಆಗ ಕಾಜಲ್, ನೀನು ಹೋಗಿ ನಿಮ್ಮ ಅಮ್ಮನಿಗೆ ಹೇಳು, ನೀನೊಬ್ಬ ನಪುಂಸಕ ಎಂದು, ಅವರಿಗೂ ತಿಳಿಯಲಿ ನಾನು ನಿನಗೋಸ್ಕರ ಇದೆಲ್ಲ ಮಾಡುತ್ತಿದ್ದೇನೆ, ನೀನು ನೋಡಿದರೆ ನಿನ್ನ ಇಷ್ಟದಂತೆ ತಿನ್ನಲು ಬಯಸುತ್ತೀಯಾ, ನನ್ನ ಶರೀರದ ಅವಶ್ಯಕತೆಗೆ ಏನು ಮಾಡುತ್ತೀಯಾ ಎಂದು ಕಣ್ಣೀರು ಹಾಕುತ್ತಾಳೆ. ಆಗ ವರುಣ್ ಒಳಗಡೆ ಹೋಗಿ ಸಮಾಧಾನ ಮಾಡಿ, ನೀನು ಹೇಳಿದಂತೆ ಕೇಳುತ್ತೇನೆ ಎಂದು ಹೇಳುತ್ತಾನೆ. ಮರುದಿನ ಗಂಡ ಹೆಂಡತಿ ಇಬ್ಬರು ಡಾಕ್ಟರ್ ಹತ್ತಿರ ಹೋಗುತ್ತಾರೆ. ಆಗ ಅವರು, ನಾವು ಒಳ್ಳೆ ಮೆಡಿಸಿನ್ ಅನ್ನು ಕೊಟ್ಟಿದ್ದೇವೆ, ಬಟ್ ಯಾವಾಗ ಸರಿ ಹೋಗುತ್ತದೆ ಎಂದು ಈಗಲೇ ಹೇಳೋಕೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಮರುದಿನ ವರುಣ್ನ ಜಿಮ್ಗೆ ಸೇರಿಸಲು ಹೋದಾಗ ಅಲ್ಲಿ ಜಿಮ್ ಟ್ರೈನರ್ ಅವಿನಾಶ್ ಪರಿಚಯವಾಗುತ್ತದೆ. ಅವನ ಬಾಡಿಯನ್ನು ನೋಡಿ ಕಾಜಲ್ ಫಿದಾ ಆಗುತ್ತಾಳೆ. ಆಗ ಅವಿನಾಶ್ ವರುಣ್ನ ಅಳತೆಗಳನ್ನು ತೆಗೆದುಕೊಳ್ಳುತ್ತಾನೆ. ಅಂದಿನಿಂದ ವರುಣ್ ವ್ಯಾಯಾಮ ಮಾಡಲು ಶುರು ಮಾಡುತ್ತಾನೆ. ಆದರೆ ಕಾಜಲ್ ಮತ್ತೆ ಅವಿನಾಶ್ನ ಬಾಡಿಯನ್ನು ನೋಡಿ ಆಸೆ ಪಡುತ್ತಾಳೆ. ಅಂದು ರಾತ್ರಿ ಮನೆಗೆ ಹೋದ ಮೇಲೂ ಕೂಡ ಅವಿನಾಶ್ನ ಬಾಡಿಯನ್ನೇ ನೆನೆಸಿಕೊಂಡು ಅವನನ್ನೇ ಜೊತೆ ಇರುವಂತೆ ಕಾಜಲ್ ನೆನೆಸಿಕೊಳ್ಳುತ್ತಾಳೆ. ಮರುದಿನವೇ ಕಾಜಲ್ ಬಂದು, ನಾನು ಕೂಡ ಜಿಮ್ ಜಾಯಿನ್ ಆಗುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅವಿನಾಶ್, ನಿಮ್ಮ ದೇಹದ ಅಳತೆಯನ್ನು ತೆಗೆದುಕೊಳ್ಳುತ್ತೇನೆ ಎಂದು ಸೈಡಿಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಅವನು ಕೂಡ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ. ಅದನ್ನು ಅರ್ಥ ಮಾಡಿಕೊಂಡ ಕಾಜಲ್ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡಿಬಿಡುತ್ತಾಳೆ. ಮರುದಿನ ಅವಿನಾಶ್ ಕಾಜಲ್ಗೆ ವ್ಯಾಯಾಮದಲ್ಲಿ ಸಹಾಯ ಮಾಡಲು ಶುರು ಮಾಡುತ್ತಾನೆ. ಆಗ ಕಾಜಲ್, ನಮ್ಮ ಫಾರ್ಮ್ ಹೌಸ್ನಲ್ಲಿ ನಾನು ಒಂಟಿಯಾಗಿ ಇರುತ್ತೇನೆ, ನೀನು ಅಲ್ಲಿಗೆ ಬಾ ಎಂದು ಹೇಳುತ್ತಾಳೆ. ಮರುದಿನವೇ ಇಬ್ಬರು ಬೈಕ್ನಲ್ಲಿ ಫಾರ್ಮ್ ಹೌಸ್ ತಲುಪುತ್ತಾರೆ. ಆಗ ಕಾಜಲ್ ವರುಣ್ಗೆ ಕರೆ ಮಾಡಿ, ನಾನು ಇವತ್ತು ಶಾಪಿಂಗ್ಗೆ ಹೋಗುತ್ತಿದ್ದೇನೆ, ಸಂಜೆ ಬರಲು ಲೇಟ್ ಆಗುತ್ತದೆ ಎಂದು ತಿಳಿಸುತ್ತಾಳೆ. ಆಗ ಅವರಿಬ್ಬರನ್ನು ನೋಡಿದ ಒಬ್ಬ ವ್ಯಕ್ತಿ ವರುಣ್ಗೆ ಕರೆ ಮಾಡುತ್ತಾನೆ. ಅಣ್ಣ, ನೀವು ಫಾರ್ಮ್ ಹೌಸ್ನಲ್ಲಿ ಇದ್ದೀರಾ, ನಿಮ್ಮನ್ನು ಮೀಟ್ ಮಾಡಬೇಕು ಎಂದು ಹೇಳುತ್ತಾನೆ. ಆಗ ವರುಣ್, ಇಲ್ಲ ನಾನು ಆಫೀಸ್ನಲ್ಲಿ ಇದ್ದೇನೆ ಎಂದು ಹೇಳುತ್ತಾನೆ. ಹಾಗಾದರೆ ಇಲ್ಲಿ ಅತಿಗೆ ಬಂದಿದ್ದಾರೆ ಎಂದು ತಿಳಿಸಿಬಿಡುತ್ತಾನೆ. ತಕ್ಷಣ ಫಾರ್ಮ್ ಹೌಸ್ ಹತ್ತಿರ ಬಂದ ವರುಣ್ ರೂಮಿನ ಬಾಗಿಲು ತೆಗೆದು ಒಳಗೆ ನುಗ್ಗುತ್ತಾನೆ. ಅಲ್ಲಿ ಕಾಜಲ್ ಹಾಗೂ ಅವಿನಾಶ್ ರೊಮ್ಯಾನ್ಸ್ ಮಾಡುತ್ತಾ ಇರುತ್ತಾರೆ. ಆಗ ಅವರಿಬ್ಬರು ಶಾಕ್ ಆಗುತ್ತಾರೆ. ಆಗ ವರುಣ್, ನಿನಗೆ ಪತಿ ಇದ್ದರೂ ಇವನ ಜೊತೆ ಸೇರುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ ಎಂದು ಬೈತಾನೆ. ಆಗ ಕಾಜಲ್, ನಿನ್ನಂಥ ಪತಿ ಇದ್ದರೆ ನಾವು ಇಂತಹ ಕೆಲಸ ಮಾಡಬೇಕಾಗುತ್ತದೆ, ಯಾಕೆಂದರೆ ನೀನು ಗಂಡಸೇ ಅಲ್ಲ, ನೀನೊಬ್ಬ ನಪುಂಸಕ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ವರುಣ್, ನೀನು ಡೈವರ್ಸ್ ತೆಗೆದುಕೊಳ್ಳಬೇಕಿತ್ತು, ಈ ಥರ ಇನ್ನೊಬ್ಬನ ಸಹವಾಸ ಮಾಡಿ ನನ್ನ ಮರ್ಯಾದೆ ಏನಕ್ಕೆ ಕಳೆಯಬೇಕಿತ್ತು, ಈಗ ನಾನು ಇಡೀ ಪ್ರಪಂಚಕ್ಕೆ ನಿಮ್ಮಿಬ್ಬರ ವಿಷಯ ಹೇಳಿ ನಾನೇ ಡೈವರ್ಸ್ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಕಾಜಲ್, ಓ ಆಯಿತು, ಹೋಗಿ ನಿಮ್ಮ ಅಮ್ಮನಿಗೆ ಹೇಳು, ನೀನೊಬ್ಬ ನಪುಂಸಕ ಅಂತ ತಿಳಿದರೆ ಆಕೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ವಿಷಯ ತಿಳಿದು ಶಾಕ್ ಆಗಿ ಇನ್ನೊಮ್ಮೆ ಹಾರ್ಟ್ ಅಟ್ಯಾಕ್ ಆದರೆ ಆಕೆ ಬದುಕುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಹೆದರಿದ ವರುಣ್, ನೀನು ಏನು ಹೇಳಬೇಡ, ನಾನು ಕೂಡ ಏನು ಹೇಳುವುದಿಲ್ಲ, ನೀನು ಹೇಗೆ ಬೇಕಾದರೂ ನಡೆದುಕೋ ಎಂದು ಹೇಳುತ್ತಾನೆ. ಆಗ ಕಾಜಲ್, ನೀನು ನನ್ನ ಲೈಫಲ್ಲೇ ಮಧ್ಯೆ ಬರಬೇಡ, ನಾನು ಕೂಡ ನಿನ್ನ ಲೈಫಲ್ಲಿ ಮತ್ತೆ ಬರುವುದಿಲ್ಲ, ಹೊರಗಡೆ ಹೋಗು ಎಂದು ಹೇಳಿ ಅವಿನಾಶ್ ಜೊತೆ ರೊಮ್ಯಾನ್ಸ್ ಮಾಡುತ್ತಾಳೆ. ಅಂದು ಸಂಜೆ ಮನೆಗೆ ವಾಪಸ್ ಬಂದಾಗ ಇಬ್ಬರು ಸಪ್ಪಗಿರುವುದು ನೋಡಿ ಅವರ ತಾಯಿ ಯಶೋಧ ಕೇಳುತ್ತಾಳೆ. ಆಗ ಕಾಜಲ್, ನಾನು ಮಗು ಬೇಕು ಅಂತ ಹೇಳಿದ್ದೆ, ಆದರೆ ಇವರು ಈಗಲೇ ಬೇಡ ಎಂದು ಹೇಳುತ್ತಿದ್ದಾರೆ, ಇದರಿಂದ ನಮ್ಮಿಬ್ಬರ ಮಧ್ಯೆ ಜಗಳವಾಗಿದೆ ಎಂದು ಸುಳ್ಳು ಹೇಳುತ್ತಾಳೆ. ಆಗ ತಾಯಿ ಯಶೋಧ ವರುಣ್ಗೆ ಬುದ್ಧಿ ಹೇಳುತ್ತಾಳೆ. ನಂತರ ನಿಮ್ಮಿಬ್ಬರ ಪ್ರೈವಸಿಗಾಗಿ ನೀವು ಸ್ವಲ್ಪ ದಿನ ನಮ್ಮ ಫಾರ್ಮ್ ಹೌಸ್ಗೆ ಹೋಗಿಬಿಡಿ, ಹೇಗಿದ್ದರೂ ಇಲ್ಲಿ ಈ ವಾರ ನಮ್ಮ ನೆಂಟರು ಮನೆಗೆ ಬರುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಇದರಿಂದ ಕಾಜಲ್ಗೆ ಇನ್ನೂ ಖುಷಿಯಾಗುತ್ತದೆ. ಅಂದು ಫಾರ್ಮ್ ಹೌಸ್ಗೆ ಹೋದಾಗ ಮೊದಲೇ ಅವಿನಾಶ್ ಬಂದು ಕುಳಿತು ಎಣ್ಣೆ ಪಾರ್ಟಿ ಮಾಡುತ್ತಾ ಇರುತ್ತಾನೆ. ಆಗಲೂ ಕೂಡ ಅವರಿಬ್ಬರು ಸೇರಿ ವರುಣ್ಗೆ ಅವಮಾನದ ಮಾತುಗಳನ್ನು ಆಡುತ್ತಾರೆ. ಇತ್ತ ವರುಣ್ನ ತಾಯಿಯನ್ನು ಭೇಟಿ ಮಾಡಿದ ನೆಂಟರು, ನಾವು ನಮ್ಮ ಮಗಳ ಮದುವೆಯನ್ನು ನಿಮ್ಮ ಫಾರ್ಮ್ ಹೌಸ್ನಲ್ಲೇ ಮಾಡಬೇಕು ಎಂದುಕೊಂಡಿದ್ದೆವು, ಒಂದು ಬಾರಿ ನೋಡಬಹುದೇ ಎಂದು ಕೇಳುತ್ತಾರೆ. ಆಗ ಯಶೋಧ ಕೂಡ ಒಪ್ಪಿಕೊಂಡು ಅಲ್ಲಿಂದ ಫಾರ್ಮ್ ಹೌಸ್ ಕಡೆಗೆ ಹೊರಡುತ್ತಾರೆ. ಇತ್ತ ಕಾಜಲ್ ಹಾಗೂ ಅವಿನಾಶ್ ಬೆಡ್ರೂಮಿನಲ್ಲಿ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಈ ಕಡೆ ವರುಣ್ ತುಂಬಾ ಟೆನ್ಷನ್ ನಲ್ಲಿ ನಿಂತಿರುತ್ತಾನೆ. ನಂತರ ವರುಣ್ ಬಾಲ್ಕನಿಯಿಂದ ತಾಯಿ ಬಂದಿದ್ದನ್ನು ಗಮನಿಸಿ ವಾಪಸ್ ರೂಮಿಗೆ ಬಂದು ಬಾಗಿಲು ಬಡಿಯಲು ಶುರು ಮಾಡುತ್ತಾನೆ. ಅವರ ತಾಯಿ ಹಾಗೂ ನೆಂಟರು ಅಲ್ಲಿಗೆ ಬರುವಷ್ಟರಲ್ಲಿ ಬಾಗಿಲು ತೆಗೆದ ಕಾಜಲ್ ಹೊರಗೆ ಬರುತ್ತಾಳೆ. ಆಗ ಅಲ್ಲಿ ಜಿಮ್ ಟ್ರೈನರ್ ಅವಿನಾಶ್ನ ನೋಡಿ ಇವರು ಯಾರು ಎಂದು ಕೇಳುತ್ತಾರೆ. ಆಗ ವರುಣ್ಗೆ ವ್ಯಾಯಾಮ ಸಹಾಯ ಮಾಡಲು ಅವರನ್ನು ಕರೆಸಿದ್ದೇವೆ ಎಂದು ಕಾಜಲ್ ಸುಳ್ಳು ಹೇಳುತ್ತಾಳೆ. ಮರುದಿನ ವರುಣ್ ಆಫೀಸ್ನಲ್ಲಿ ತನ್ನ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗದೆ ಫಾರ್ಮ್ ಹೌಸ್ಗೆ ವಾಪಸ್ ಬರುತ್ತಾನೆ. ಆಗ ಕಾಜಲ್ ಹಾಗೂ ಅವಿನಾಶ್ ಕೈ ಮುಗಿದು ಬೇಡಿಕೊಳ್ಳುತ್ತಾನೆ, ದಯವಿಟ್ಟು ಇದನ್ನು ನಿಲ್ಲಿಸಿಬಿಡಿ, ನನಗೆ ಇದನ್ನು ಸಹಿಸಲು ಆಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ವರುಣ್ ಕಾಜಲ್ನ ಕೈ ಹಿಡಿದು, ನಾನು ಇನ್ನೂ ಒಳ್ಳೆಯ ಡಾಕ್ಟರ್ಗೆ ತೋರಿಸೋಣ,
ನಾನು ಇದರಲ್ಲಿ ಹುಷಾರಾಗಿ ಬದಲಾಗುತ್ತೇನೆ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಕಾಜಲ್, ನಿನಗೆ 2 ತಿಂಗಳು ಸಹಿಸಲು ಆಗುತ್ತಿಲ್ಲ. ನಾನು 2 ವರ್ಷದಿಂದ ಕಾಯುತ್ತಿದ್ದೇನೆ. ನಿನಗೆ ಗಂಡಸು ಎಂದರೆ ಏನು ಎಂದು ಅರ್ಥ ಗೊತ್ತೇ ಎಂದು ಹೇಳಿ ಅವನನ್ನು ಚೇರ್ ಮೇಲೆ ಕೂರಿಸಿ ಅವನ ಮುಂದೆಯೇ ತನ್ನ ಗೆಳೆಯ ಅವಿನಾಶ್ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ. ಆಗ ಅದನ್ನು ವರುಣ್ ಸಹಿಸಲು ಆಗದೆ ಅಂದು ರಾತ್ರಿ ವಾಪಸ್ ತನ್ನ ಮನೆಗೆ ಬರುತ್ತಾನೆ. ಆಗ ತುಂಬ ಹೊತ್ತು ತಲೆಕೆಡಿಸಿಕೊಂಡು ಯೋಚಿಸಿದ ವರುಣ್ ಒಂದು ಡೆತ್ ನೋಟನ್ನು ಬರೆಯುತ್ತಾನೆ. ನನಗೆ ಕಾಜಲ್ನಿಂದ ಆಗುತ್ತಿರುವ ಅನ್ಯಾಯವನ್ನು, ಮೋಸವನ್ನು ನನಗೆ ಸಹಿಸಲು ಆಗುತ್ತಿಲ್ಲ. ನಾನು ಈ ಜಗತ್ತಿನಿಂದಲೇ ದೂರ ಹೋಗುತ್ತಿದ್ದೇನೆ ಎಂದು ಒಂದು ಲೆಟರ್ ಅನ್ನು ಬರೆದು ಅದನ್ನು ಒಂದು ಕವರ್ನಲ್ಲಿ ಹಾಕಿ ಇಟ್ಟು ಫ್ಯಾನ್ಗೆ ಸೀರೆ ಕಟ್ಟಿ ಅವನು ಸೂಸೈಡ್ ಮಾಡಿಕೊಳ್ಳುತ್ತಾನೆ. ಅವನು ಬರೆದಿಟ್ಟಿದ್ದ ಡೆತ್ ನೋಟ್ ಕವರ್ ಸಮೇತ ಗಾಳಿಯಲ್ಲಿ ಹಾರಿ ಮಂಚದ ಕೆಳಗೆ ಸೇರಿಕೊಳ್ಳುತ್ತದೆ. ಆಗ ಅವನ ತಾಯಿ ಯಶೋದಾಗೆ ಅದನ್ನು ನೋಡಿ ದೊಡ್ಡ ಶಾಕ್ ಆಗುತ್ತದೆ. ಬಹಳ ಕಣ್ಣೀರು ಹಾಕುತ್ತಾಳೆ. 1 ತಿಂಗಳ ನಂತರ ಕಾಜಲ್ ತನ್ನ ಬಾಯ್ ಫ್ರೆಂಡ್ ಅವಿನಾಶ್ ಜೊತೆ ಹೊರಗಡೆ ಸುತ್ತಾಡಿ ಅವನ ಬೈಕ್ನಲ್ಲಿ ಹೊರಡುವುದನ್ನು ನೋಡಿದ ಯಶೋದಾಳ ನೆಂಟರ ಹುಡುಗಿ ಅವಳಿಗೆ ಕರೆ ಮಾಡಿ ತಿಳಿಸಿಬಿಡುತ್ತಾಳೆ. ಅವತ್ತು ಸಂಜೆ ಮನೆಗೆ ಕಾಜಲ್ ವಾಪಸ್ ಬಂದಾಗ ಯಶೋದ ಅವಳನ್ನು, ನೀನು ಯಾರ ಜೊತೆ ಇದ್ದೆ ಇವತ್ತು ಎಂದು ಕೇಳುತ್ತಾಳೆ. ಆಗ ಕಾಜಲ್ ತಬ್ಬಿಬ್ಬಾಗಿ ಬಿಡುತ್ತಾಳೆ. ಆಗ ಅವಳನ್ನೇ ಸಮಾಧಾನ ಮಾಡಿದ ಯಶೋದ, ನೀನು ನಮ್ಮಂತೆಯೇ ಆಗಿಬಿಡುತ್ತೀಯಾ ಅಂದುಕೊಂಡಿದ್ದೆ. ನೀನು ನಿನ್ನ ಜೀವನ ಸಂಗತಿಯನ್ನು ಹುಡುಕಿಕೊಂಡಿದ್ದು ಒಳ್ಳೆಯದೇ ಆಯಿತು. ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗಿ ಬಾಳುವುದು ಸರಿಯಲ್ಲ. ನೀನು ಅವನನ್ನು ಕರೆದುಕೊಂಡು ಬಾ, ನಾನೇ ನಿಂತು ನಿಮ್ಮಿಬ್ಬರ ಮದುವೆಯನ್ನು ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅದರಂತೆ ಮದುವೆಯಾಗಿ ಇಬ್ಬರು ಮೊದಲ ರಾತ್ರಿಯಲ್ಲಿ ಒಂದೇ ರೂಮಿನಲ್ಲಿ ಸೇರಿದಾಗ ನಮ್ಮಿಬ್ಬರ ಪ್ಲಾನ್ ಯಾರಿಗೂ ಗೊತ್ತಾಗಲೇ ಇಲ್ಲ ಎಂದು ತಿಳಿದು ಇಬ್ಬರು ಖುಷಿಯಿಂದ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಇತ್ತ ವರುಣ್ನ ರೂಮಿನಲ್ಲಿ ಅವಳ ನೆಂಟರ ಹುಡುಗಿ ಮದುವೆ ಕಾರ್ಡನ್ನು ಕೊಡಲು ಬರುತ್ತಾಳೆ. ಆಗ ಕಾರ್ಡ್ ಯಶೋದಾಳ ಕೈಯಿಂದ ಸ್ಲಿಪ್ ಆಗಿ ಕೆಳಗಡೆ ಬೀಳುತ್ತದೆ. ಆಗ ಕಾರ್ಡ್ ಎತ್ತಿಕೊಳ್ಳುವಾಗ ಮಗ ಬರೆದಿದ್ದ ಲೆಟರ್ ಕವರ್ ಜೊತೆ ಸಿಗುತ್ತದೆ. ಅದನ್ನು ಓದಿದ ಯಶೋದ ಶಾಕ್ ಆಗಿ ಬಿಡುತ್ತಾಳೆ. ಇತ್ತ ಕಾಜಲ್ ಹಾಗೂ ಅವಿನಾಶ್ ಮೊದಲ ರಾತ್ರಿ ಆಚರಿಸಲು ಶುರು ಮಾಡುತ್ತಾರೆ. ಅದೇ ಸಮಯಕ್ಕೆ ಯಶೋದ ಬಾಗಿಲು ಬಿಡುತ್ತಾಳೆ. ಕಾಜಲ್ ಓಪನ್ ಮಾಡಿದಾಗ ಯಶೋದ ಪೊಲೀಸರ ಜೊತೆ ಬಂದಿರುತ್ತಾಳೆ. ಕಾಜಲ್ನ ಕಪಾಳಕ್ಕೆ ಹೊಡೆಯಲು ಶುರು ಮಾಡುತ್ತಾಳೆ. ನಾನು ನಿನ್ನನ್ನು ಮಗಳಂತೆ ನೋಡಿಕೊಂಡಿದ್ದೆ, ಆದರೆ ನೀನು ನನ್ನ ಮಗನನ್ನೇ ಕೊಂದಿದ್ದೀಯಾ, ಏಕೆ ಕೊಂದೆ ನನ್ನ ಮಗನನ್ನು ಎಂದು ಕಪಾಳಕ್ಕೆ ಇನ್ನೂ ಚೆನ್ನಾಗಿ ಬಾರಿಸುತ್ತಾಳೆ. ಈಕೆ ಹಾಗೂ ಅವಿನಾಶ್ ಇಬ್ಬರೂ ನನ್ನ ಮಗನಿಗೆ ಕೊಟ್ಟಿರುವ ತೊಂದರೆಯನ್ನು ಈ ಲೆಟರ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಪೊಲೀಸರಿಗೆ ಒಪ್ಪಿಸುತ್ತಾಳೆ. ಇಬ್ಬರನ್ನು ಗಲ್ಲಿಗೇರಿಸಿ ಎಂದು ಆಕೆಯ ಕೋಪವನ್ನು ತೋರಿಸುತ್ತಾಳೆ. ಆಗ ಪೊಲೀಸರು ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಆಗ ಯಶೋದ ವರುಣನ್ನು ನೆನೆಸಿಕೊಂಡು ಕಣ್ಣೀರು ಹಾಕುತ್ತಾಳೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನಲಲ್ಲಿ ಮೇರಿ ಬೀವಿಕಾ ಆಶಿಕ್ ಎಂದು ಹುಡುಕಿ ನೋಡಬಹುದು.